ಆತ್ಮೀಯ ಬಂಧು ಮಿತ್ರರೇ ನಮಸ್ಕಾರ. ಸರ್ವಮಂಗಲ ಮಾಂಗಲ್ಯೆ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಆತ್ಮೀಯರೇ, ವೃಶ್ಚಿಕ ರಾಶಿಯ 2024 ಗೋಚಾರ ಫಲ ಹೇಗಿದೆ ಅನ್ನೋದ್ರ ಬಗ್ಗೆ ನೋಡೋಣ. ಆತ್ಮೀಯರೇ, ವೃಶ್ಚಿಕ ರಾಶಿ ಅಂದರೆ ರಾಶಿ ಚಕ್ರದಲ್ಲಿ ಇದು 8ನೇ ರಾಶಿ. ರಾಶಿ ಅಧಿಪತಿ ಕುಜ. ಗುರುವು ವರ್ಷಾರಂಭದಲ್ಲಿ ಷಷ್ಠದಲ್ಲಿ ಇರುವುದರಿಂದ ಗುರುಬಲ ಇಲ್ಲ, ದೇವಾನುಗ್ರಹವೂ ಇಲ್ಲ. ನಿಮ್ಮ ಆಗಬೇಕಾದ ಕಾರ್ಯಗಳು ಆಗದೆ ತೊಂದರೆಯಲ್ಲಿ ಸಿಕ್ಕಿಕೊಳ್ಳುವ ಸಾಧ್ಯತೆ ತುಂಬ ಇದೆ. ಶನಿಯು ಚತುರ್ಥದಲ್ಲಿ ಇದ್ದು ಕುಟುಂಬ ಮಿತ್ರರನ್ನು ಕಳೆದುಕೊಳ್ಳುವ ಅಥವಾ ವಿಯೋಗವನ್ನು ಕೊಡಿಸುವನು. ಈ ವರ್ಷದ ಮಧ್ಯಾವಧಿಯವರೆಗೆ ನಿಮ್ಮನ್ನು ನೀವು ಬಹಳ ನಿಯಂತ್ರಣದಲ್ಲಿ ಇರಿಸಿಕೊಳ್ಳುವುದು ಮುಖ್ಯ. ದುಡುಕುವ ಸಂದರ್ಭಗಳು ಹೆಚ್ಚು ಕಾಣಿಸುತ್ತದೆ. ಸಾವಧಾನತೆಯನ್ನು ಇಟ್ಟುಕೊಂಡು ನಿಧಾನವಾಗಿ ಕೆಲಸವನ್ನು ಮಾಡೋದು ಲೇಸು. ಅಪಮಾನ, ಧನನಷ್ಟ, ಸಂಬಂಧಗಳು ದೂರವಾಗುವುದು, ಅಧಿಕಾರದಲ್ಲಿ ಒತ್ತಡ, ಉದ್ಯೋಗದಲ್ಲಿ ಹಿನ್ನಡೆ ನಿಮಗೆ ಈ ವರ್ಷ ಎದುರಾಗಬಹುದು. ಸಂಪತ್ತನ್ನು ಕಳೆದುಕೊಂಡಿದ್ದ ನಿಮಗೆ ಮತ್ತೆ ಸಂಪತ್ತುಗಳು ಬಂದು ಸೇರಲಿವೆ. ಗುರುವು ಸಪ್ತಮ ಸ್ಥಾನಕ್ಕೆ ಬಂದ ನಂತರ ಆದಾಯವನ್ನು ಹೆಚ್ಚಿಸಿ ನಿಮಗೆ ಒಂದಿಷ್ಟು ನೆಮ್ಮದಿಯನ್ನು ಕೊಡ್ತಾನೆ. ವಿವಾಹ ಮಾಡಿಕೊಳ್ಳಬೇಕು ಎನ್ನುವ ಮನಸ್ಸು ಇರುವವರಿಗೆ ಅವಕಾಶಗಳು ತಾನಾಗಿ ಕೂಡಿ ಬರುತ್ತದೆ. ಉತ್ತಮ ಕುಲದ ಸ್ತ್ರೀಯ ಜೊತೆಗೆ ವಿವಾಹವೂ ಆಗಲಿದೆ. ಏಪ್ರಿಲ್ ನಂತರ ನಿಮ್ಮ ಪ್ರೇಮವು ಇನ್ನಷ್ಟು ಗಟ್ಟಿಯಾಗಬಹುದು. ಮನೆಯಿಂದ ಅನುಮತಿಯೂ ಸಿಗಬಹುದು. ಇನ್ನು ಆರೋಗ್ಯದ ಬಗ್ಗೆ ಹೇಳೋದಾದರೆ, ಮಾರ್ಚ್ ತಿಂಗಳ ಸಮಯದಲ್ಲಿ ನಿಮ್ಮ ಆರೋಗ್ಯ ಮತ್ತು ಮಕ್ಕಳ ಸಂಗಾತಿ ಆರೋಗ್ಯದಲ್ಲಿ ವ್ಯತ್ಯಾಸ ಉಂಟಾಗುವ ಸಾಧ್ಯತೆ ಇದೆ. ಹಣವನ್ನು ಖರ್ಚು ಮಾಡುವ ಅನಿವಾರ್ಯತೆ ನಿಮಗೆ ಬರ್ಬೋದು. ವರ್ಷದ ಕೊನೆಯಲ್ಲಿ ನಿಮ್ಮ ಆರೋಗ್ಯವು ಕೆಡಬಹುದು. ಇನ್ನು ವೃತ್ತಿ ಜೀವನದ ಬಗ್ಗೆ ಹೇಳೋದಾದರೆ, ಹೊಸ ವರ್ಷ ನಿಮ್ಮ ಜೀವನದಲ್ಲಿ ಸ್ವಲ್ಪ ಸ್ಥಿರತೆಯನ್ನು ಕೊಡುತ್ತೆ. ನೀವು ತೆಗೆದುಕೊಂಡಿರುವ ಕೆಲಸದಲ್ಲಿ ಅಥವಾ ತೊಡಗಿಕೊಂಡಿರೋ ಕೆಲಸದಲ್ಲಿ ನಿರಂತರವಾಗಿ ನೀವು ಬ್ಯುಸಿಯಾಗಿರ್ತೀರಿ. ಕಾಲಕ್ಕೆ ಉದ್ಯೋಗವನ್ನು ಬದಲಾಯಿಸುವಂಥ ಒಂದು ಸಂದರ್ಭ ನಿಮಗೆ ಬರ್ಬೋದು. ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ನಿಮ್ಮ ಕೆಲಸವನ್ನು ನೀವು ಬದಲಾಯಿಸ್ಬೋದು. ಅಕ್ಟೋಬರ್ ನಡುವೆ ಉದ್ಯೋಗದಲ್ಲಿ ಬಡ್ತಿ ಪಡೆಯುವ ಸಾಧ್ಯತೆಯು ನಿಮಗೆ ಹೆಚ್ಚಾಗಿದೆ. ಇನ್ನು 2024ನೇ ವರ್ಷವು ವಿದ್ಯಾರ್ಥಿಗಳಿಗೆ ಮಿಶ್ರ ಫಲವನ್ನು ನೀಡುತ್ತೆ. ರಾಹು ವೃಶ್ಚಿಕ ರಾಶಿಯ 5ನೇ ಮನೆಯಲ್ಲಿದ್ದು ಬುದ್ಧಿಶಕ್ತಿಯನ್ನು ಚುರುಕುಗೊಳಿಸ್ತಾನೆ. ಈ ಸಮಯದಲ್ಲಿ ಶಿಕ್ಷಣದತ್ತ ಮುಖ ಮಾಡುವುದು ನಿಮಗೆ ಸವಾಲಾಗಿರುತ್ತದೆ. ಹೀಗಾಗಿ ವಿದ್ಯಾಭ್ಯಾಸದ ಕಡೆಗೆ ಹೆಚ್ಚಿನ ಗಮನ ಕೊಡುವುದು ಉತ್ತಮ. ಇನ್ನು ಆರ್ಥಿಕ ಪರಿಸ್ಥಿತಿ ಬಗ್ಗೆ ಹೇಳೋದಾದರೆ, ಬುಧ ಮತ್ತು ಶುಕ್ರ ಗ್ರಹ 7ನೇ ಮನೆಯನ್ನು ನೋಡುತ್ತಾರೆ. ಆದರೆ ಮೇ 1ರವರೆಗೆ ಗುರು 6ನೇ ಮನೆಯಲ್ಲಿದ್ದು ಹಣವನ್ನು ರಕ್ಷಿಸಲು ಸಾಧ್ಯವಾಗಲ್ಲ. ಆದ್ದರಿಂದ ಈ ಅವಧಿಯಲ್ಲಿ ಜಾಗರೂಕರಾಗಿರಿ. ಅದರ ನಂತರ ಪರಿಸ್ಥಿತಿಗಳು ಕ್ರಮೇಣ ಸುಧಾರಿಸುತ್ತೆ. ವ್ಯವಹಾರದಲ್ಲಿ ಯಶಸ್ಸಿನ ಸಾಧ್ಯತೆ ಇರುತ್ತೆ. ಈ ವರ್ಷ ನೀವು ಆರ್ಥಿಕವಾಗಿ ಒಂದಿಷ್ಟು ಪ್ರಗತಿಯನ್ನು ಹೊಂದುವ ಸಾಧ್ಯತೆ ಕಾಣ್ತಾ ಇದೆ. ಇನ್ನು ನಿಮಗೆ ಇರುವಂಥ ಒಂದು ದೋಷದ ಬಗ್ಗೆ, ನೀವು ಸುಬ್ರಹ್ಮಣ್ಯನ ಆರಾಧನೆಯನ್ನು ಮಾಡುವುದರಿಂದ ನಿಮಗಿರುವಂಥ ಒಂದು ದೋಷಗಳು ಪರಿಹಾರವಾಗಬಹುದು. ಇನ್ನು ಹೆಚ್ಚಿನ ವಿವರ ಬೇಕಾದಲ್ಲಿ ನೀವು ನಿಮ್ಮ ವೈಯಕ್ತಿಕ ಜಾತಕವನ್ನು ನಮ್ಮ ಗುರುಗಳಾದ ಶ್ರೀ ಆಚಾರ್ಯ ವಿಠಲ್ ಭಟ್ ಗುರೂಜಿಯವರ ಜೊತೆ ಮಾತನಾಡಿ ಅವರನ್ನು ಸಂಪರ್ಕಿಸಿ ನಿಮ್ಮ ವೈಯಕ್ತಿಕ ಜಾತಕವನ್ನು ತೋರಿಸಿಕೊಂಡು ಪರಿಹಾರವನ್ನು ಕಂಡುಕೊಳ್ಳಬಹುದು. ಅವರ ಫೋನ್ ನಂಬರ್ ಹೀಗಿದೆ: 6361335497. ಮತ್ತೊಮ್ಮೆ ಹೇಳ್ತೇನೆ, 6361335497. ವೃಶ್ಚಿಕ ರಾಶಿಯವರೇ, ನಾವು ಜ್ಯೋತಿಷ್ಯವನ್ನು ಮಾತ್ರ ಹೇಳ್ಬೋದು, ಆದರೆ ನಿಮ್ಮ ಜೀವನವನ್ನು ರೂಪಿಸಿಕೊಳ್ಳುವುದು ನಿಮ್ಮ ಕೈಯಲ್ಲೇ ಇರುತ್ತೆ. ಗೋಚಾರ ರೀತ್ಯ ಏನಿದೆಯೋ ಅಷ್ಟನ್ನು ಮಾತ್ರ ಹೇಳ್ಬೋದು. ಎಲ್ಲವನ್ನೂ ಹೇಳೋದಕ್ಕೆ ನಾವು ದೇವರಂತೂ ಅಲ್ಲ. ಅದೇನೇ ಇದ್ದರೂ ನಿಮ್ಮ ಜಾತಕದ ಪ್ರಕಾರ ಕೆಲವೊಂದಿಷ್ಟು ಬದಲಾವಣೆಗಳು ಇದ್ದೇ ಇರ್ತವೆ. ಆದ್ದರಿಂದ ಕೆಟ್ಟದ್ದು ಅಂತ ಹೇಳಿದ ತಕ್ಷಣ ನೀವು ಅದರಲ್ಲಿ ಧೃತಿಗೆಡಬೇಕಾಗಿಲ್ಲ, ಅಥವಾ ಒಳ್ಳೆಯದು ಅಂತ ಹೇಳಿದ ತಕ್ಷಣ ನೀವು ತುಂಬ ಉತ್ಸಾಹದಿಂದ ಹುಮ್ಮಸ್ಸಿನಿಂದ ಇರಬೇಕಾಗಿಲ್ಲ. ಎಲ್ಲವೂ ಕಾಲಕ್ಕೆ ಏನೇನಾಗಬೇಕು ಅದೇ ಆಗ್ತಾ ಇರ್ತವೆ. ಆದ್ದರಿಂದ ಎಲ್ಲರಿಗೂ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು.
ನಾರಾಯಣ ನಾರಾಯಣ ನಾರಾಯಣ.